ಎಸ್ ಚಿಂಚೋಳಿಯ ಕಾಂಗ್ರೆಸ್ನ ಶಾಸಕ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಮೂಲಕ ಆಪರೇಷನ್ ಕಮಲದ ಮೊದಲನೇ ವಿಕೆಟ್ ಡೌನ್ ಆಗಿದೆ. ಸೊ ಯಾವ ರೀತಿಯಾಗಿ ಇದನ್ನ ಸ್ವೀಕರಿಸ್ತಾರೆ? ಸಮನ್ವಯ ಸಮಿತಿ ಸಭೆ ಒಂದು ಕಡೆ ನಡೀತಾ ಇದೆ, ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ ಕ್ಷೇತ್ರಗಳ ಆಯ್ಕೆ ಬಗ್ಗೆ. ಆದರೆ ಇದಕ್ಕೆ ಮುಳ್ಳು ಚುಚ್ಚೋ ಹಾಗೆ ಇವತ್ತಿನ ಸಮನ್ವಯ ಸಮಿತಿ ಸಭೆಗೆ, ಯಾಕಂದ್ರೆ ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೇನೆ ಸೊ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಕೋಲಾರದ ಮುಳಬಾಗಿಲಿನ ಸ್ಪೀಕರ್ ಅವರ ನಿವಾಸಕ್ಕೆ ತೆರಳಿ ಈ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಎಸ್, ಬಿಜೆಪಿಯ ಮುಖಂಡ ಹಾಗೆಯೇ ಶಾಸಕ ಕೆ.ಎಸ್. ಈಶ್ವರಪ್ಪ ದೂರವಾಣಿ ಸಂಪರ್ಕದಲ್ಲಿ. ಈಶ್ವರಪ್ಪನವರೇ ನಮಸ್ತೆ. ಈಶ್ವರಪ್ಪನವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ. ಎಸ್, ಆಪರೇಷನ್ ಕಮಲನ ಅಥವಾ ಅವರಾಗ ಅವರೇ ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಏನೇ ಆಗಲಿ ಒಟ್ಟಾರೆ ಒಂದು ಮೇಲುಗೈ ಸಾಧಿಸಿದೆ ಬಿಜೆಪಿ. ಈ ಮುಖಾಂತರ ಯಾವ ಒಂದು ಸ್ಪಷ್ಟ ನಿದರ್ಶನ ಮತ್ತೆ ಉತ್ತರ ಕೊಡ್ತಾ ಇದ್ದೀರಿ ಕಾಂಗ್ರೆಸ್ಗೆ ಅಂತ? ನೋಡಿ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು, ಬಾಂಬೆನಲ್ಲಿ ಅನೇಕ ಕಾಂಗ್ರೆಸ್ನವ್ರನ್ನ ಬಿಜೆಪಿಯವರು ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ, ಪೊಲೀಸ್ ಇಲಾಖೆಯನ್ನ ಸರ್ಕಾರ ದುರುಪಯೋಗ ಮಾಡ್ಕೋತಿದ್ದಾರೆ ಅಂತ. ಮೊದಲನೇದಾಗಿ ಇವತ್ತು ತುಂಬಾ ಸ್ಪಷ್ಟವಾಗಿ ಜಾಧವ್ ಅವರು ಹೇಳಿದ್ದಾರೆ, ಚಿಂಚೋಳಿಯ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಪಕ್ಷದ ಬಗ್ಗೆ ನನಗೆ ಅಸಮಾಧಾನ, ಅದಕ್ಕೋಸ್ಕರ ರಾಜೀನಾಮೆ ಕೊಡ್ತಾ ಇದ್ದಾನೆ ಅಂತ. ಇವತ್ತು ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯರು ರಾಜ್ಯದ ಜನರ ಕ್ಷಮೆ ಕೇಳಬೇಕು. ಭಾರತೀಯ ಜನತಾ ಪಕ್ಷದ ಪಾತ್ರ ಇದರಲ್ಲಿ ಇಲ್ಲ. ಕಾಂಗ್ರೆಸ್ನಲ್ಲಿ ಮೈತ್ರಿ ಸರ್ಕಾರ ಏನು ಒಳ್ಳೆ ಕೆಲಸ ಮಾಡಿಲ್ಲ ಅನ್ನೋದು ಹಿಂದೆ ಸೋಮಶೇಖರ್ ಅಂತ ಕಾಂಗ್ರೆಸ್ಸಿನ ಎಂ.ಎಲ್.ಎ ಹೇಳಿದ್ರು. ಅದರ ಮುಂದುವರೆದ ಭಾಗ ಇದು. ಜಾಧವ್ ಅವರು ಎಂ.ಎಲ್.ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಅತೃಪ್ತಿ ಸಾಕಷ್ಟು ಇದೆ ಅನ್ನೋದು ಕಾಣ್ತಾ ಇದೆ. ಇವರು ಮೊದಲನೇ ಶಾಸಕರು ರಾಜೀನಾಮೆ ಕೊಡ್ತಾರಂತೂ ಅನೇಕ ಕಾಂಗ್ರೆಸ್ಸಿನ ಶಾಸಕರಿಗೆ, ಜೆಡಿಎಸ್ ಶಾಸಕರಿಗೆ ಈ ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ. ಬರುವಂತ ದಿನದಲ್ಲಿ ಅನೇಕರು ರಾಜೀನಾಮೆ ಕೊಡೋರಿದ್ದಾರೆ. ಈ ಸರ್ಕಾರ ಪತನವನ್ನು ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. 8 ಜನ ಇದ್ದಾರೆ, 10 ಜನ ಶಾಸಕರಿದ್ದಾರೆ, 15 ಜನ ಇದ್ದಾರೆ, ಇನ್ನೇನು ಆಗೇ ಬಿಡುತ್ತೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ 7-8 ತಿಂಗಳಾದ ಮೇಲೆ ಕೇವಲ ಒಬ್ಬ ಶಾಸಕರನ್ನ ಮಾತ್ರ ನಿಮ್ ಕಡೆ ಕರ್ಕೊಳ್ಳೋಕೆ ಸಾಧ್ಯ ಆಯ್ತು. ಸೊ ಇನ್ನು ಮುಂದೆ ಹೇಗೆ ಅಂತ? ನಾವು 15 ಇದೆ, 20 ಇದೆ, 50 ಇದೆ, 100 ಇದೆ ನಾವ್ ಹೇಳೇ ಇಲ್ಲ. ಕಾಂಗ್ರೆಸ್ ಶಾಸಕರೇ ಬಡ್ಕೋತಾ ಇದ್ರು, ಮಂತ್ರಿ ನಾಯಕರು ಡೆಲ್ಲಿ ಬಾಂಬೆಲಿ ಇಟ್ಕೊಂಡಿದ್ದಾರೆ, ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಸೋಮಶೇಖರ್ ಹೇಳಿಕೆಗೆ ಏನ್ ಹೇಳ್ತಾರೆ, ಇವತ್ತು ಜಾಧವ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಅವ್ರ ಪಕ್ಷದವರೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಸರ್ಕಾರ ಏನು ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ, ಅಸಮಾಧಾನದ ಹೊಗೆ ಹೊರಗೆ ಬರ್ತಾ ಇದೆ. ಅದು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಶಾಸಕರದ ಅವ್ರ ಪಕ್ಷದಲ್ಲಿ ಆಂತರಿಕ ಗೊಂದಲ, ಇದಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಯಾವ ಸಂಬಂಧವೂ ಇಲ್ಲ. ಓಕೆ, ಸೊ ಈಗ ಒಂದ್ ವೇಳೆ ರಾಜೀನಾಮೆ ಅಂಗೀಕಾರ ಆಗದೆ ಇದ್ರೆ ಏನ್ ಮಾಡ್ತೀರಿ ಅಂತ ಅವರಿಗೆ ಜಾಧವ್ ಯೋಚನೆ ಮಾಡಬೇಕು, ನಮಗೂ ಸಂಬಂಧ ಇಲ್ಲ. ಅದು ರಾಜೀನಾಮೆ ಕೊಟ್ಟಿರೋದು ಜಾಧವ್ ಅವರಿಗೆ ಈ ಪ್ರಶ್ನೆ ಕೇಳಿ ಅಂಗೀಕಾರ ಆಗಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಬಿಟ್ಟಿದ್ದು. ನಾವು 104 ಜನ ಶಾಸಕರು ವಿರೋಧ ಪಕ್ಷ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಕಾಂಗ್ರೆಸ್ನ ಆಂತರಿಕ ಗೊಂದಲಕ್ಕೂ ರಾಜೀನಾಮೆಗೂ ನಮಗೂ ಸಂಬಂಧ ಇಲ್ಲ. ಓಕೆ, ಸೊ ಈಗ ಒಬ್ರು ಮಾತ್ರ ಈಗ ರಾಜೀನಾಮೆ ಕೊಟ್ಟು ನಿಮ್ಮ ಕಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಏನು ಸ್ಥಾನ ಇದೆ ಬಿಜೆಪಿನಲ್ಲಿ? ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ಪೈಪೋಟಿ ಇದೆ ಮುಂದಿನ ಲೋಕಸಭಾ ಚುನಾವಣೆಗೆ. ಇವರಿಗೆ ಯಾವ ರೀತಿ ಅಂತ? ಭಾರತೀಯ ಜನತಾ ಪಾರ್ಟಿ, ಯಾರೇ ಭಾರತೀಯ ಜನತಾ ಪಾರ್ಟಿ ವಿಚಾರವನ್ನ, ಸಿದ್ಧಾಂತವನ್ನ ಒಪ್ಪಿ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿರ್ಬೋದು, ಜೆಡಿಎಸ್ ಇರ್ಬೋದು, ಎಂ.ಎಲ್.ಎ ಇರ್ಬೋದು, MP ಇರ್ಬೋದು, ಯಾವುದೇ ಸ್ಥಾನಮಾನ ಇಲ್ಲದೆ ಇರೋದು ಇರ್ಬೋದು, ಬಿಜೆಪಿ ವಿಚಾರವನ್ನು ಒಪ್ಪಿ ಬರ್ತೀವಿ ಅಂದ್ರೆ ಅವ್ರು ಸೇರ್ಸ್ಕೊತೀವಿ. ಸೇರ್ಸ್ಕೊಂಡಂತ ಸಂದರ್ಭದಲ್ಲಿ ಯಾವ ಕಂಡೀಷನ್ ಯಾರು ಹಾಕಂಗಿಲ್ಲ. ವಿಚಾರ ಸಿದ್ಧಾಂತವನ್ನು ಒಪ್ಪಬೇಕು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾನು ತಯಾರಿದ್ದೀನಿ ಅಂತ ಬಂದ್ರೆ ಅವ್ರಿಗೆ ಸೇರ್ಸ್ಕೊತೀವಿ. ಯಾವ ಕಂಡೀಷನ್ ಹಾಕೊಂಡು ಬರೋರಿಗೆ, ಕಂಡೀಷನ್ ಹಾಕೊಂಡು ಬರೋದ್ರೆ ನಾವು ಸೇರ್ಸಲ್ಲ. ಓಕೆ, ಇವರ ಜೊತೆ ಉಮೇಶ್ ಜಾಧವ್ ಅವರ ಜೊತೆ ಸಾಕಷ್ಟು ಜನ ಸೇರ್ಕೊಂಡಿದ್ರು ಶಾಸಕರು. ಮಹೇಶ್ ಕುಮಟಳ್ಳಿ ಆಗಿರಬಹುದು, ಜಾರಕಿಹೊಳಿ ಆಗಿರಬಹುದು. ಸೊ ಅವರೆಲ್ಲ ಎಲ್ಲೋ ಒಂದ್ ಕಡೆ ವಿಪ್ ಜಾರಿ ಮಾಡಿದ್ರೆ ವಾಪಸ್ ಎಲ್ಲೋ ಸದ್ಯಕ್ಕೆ ಸೇಫ್ ಆದ್ರೆ ಸಾಕು ಅಂತ. ಅಂದ್ರೆ ಇನ್ನು ಮುಂದೆ ಏನಾದರೂ ಆಟ ನಡೆಯುತ್ತಾ ಅಂತ. ಸೊ ಯಾಕಂದ್ರೆ ಬಿಜೆಪಿ ಜೊತೆ ಮಾತುಕತೆ ನಡೆದಿದೆ ಮಹಾರಾಷ್ಟ್ರದಲ್ಲಿ, ಡೆಲ್ಲಿನಲ್ಲಿ ಇದ್ದಂಥ ರೆಸಾರ್ಟ್ನಲ್ಲೂ ಕೂಡ ಮಾತುಕತೆ ಆಗಿದೆ ಅಂತ. ನೋಡಿ, ಇವತ್ತಿಗೂ ಕುಮಾರಸ್ವಾಮಿ ಜೊತೆಗೆ, ಇವತ್ತಿಗೂ ಸಿದ್ದರಾಮಯ್ಯ ಜೊತೆ ನಾನು ಮಾತಾಡ್ತಿದೀವಿ ಅಂತ ಅರ್ಥ ಅವ್ರು ಕಾಂಗ್ರೆಸ್ ಪಕ್ಷಕ್ಕೋ ಜೆಡಿಎಸ್ ಪಕ್ಷಕ್ಕೋ ರಾಜೀನಾಮೆ ಕೊಟ್ಟು ಬಿಜೆಪಿ ಬರ್ರಿ ಅಂತಲ್ಲ. ಸ್ನೇಹದಲ್ಲಿ ಎಲ್ಲರ ಹತ್ರನು ಮಾತಾಡ್ತಾರೆ. ಇದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಬಾಂಬೆಲಿ ಇರ್ಬೋದು, ಡೆಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು. ಇವತ್ತು ಪ್ರಶ್ನೆ ಇರೋದು ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ
ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ, ಒಳ್ಳೆ ಕೆಲಸ ಮಾಡ್ತಿಲ್ಲ ಅಂತೇಳಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರಲ್ಲೇ ಗೊಂದಲ ಇದೆ. ಆ ಗೊಂದಲ ಏನಾಗುತ್ತೆ ಅಂತ ಬರೋದ್ರಿಂದ ನೋಡೋಣ, ನಮಗೆ ಸಂಬಂಧ ಇಲ್ಲ ಅದು. ಓಕೆ, ಇನ್ನು ಎಷ್ಟು ಜನ ಬರ್ಬೋದಾಗಿದ್ರೆ ಶಾಸಕರು ಅತಿ ಶೀಘ್ರದಲ್ಲೇನಾ? ಯಾಕೆಂದ್ರೆ ಲೋಕಸಭೆ ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲೇ ಏನಾದರೂ ಸರ್ಕಾರ ರಚನೆ ಮಾಡ್ತೀರಾ ಅಥವಾ ನಂತರನ ಅಂತ? ಈಗ ಇದು ಈ ಡಿಪಾರ್ಟ್ಮೆಂಟ್ಗಳೆಲ್ಲ ಇರೋದು ಮೈತ್ರಿ ಸರ್ಕಾರದ ಹತ್ರ. ಅವರು ತಿಳ್ಕೊಳ್ಳಿ, ಕಾಂಗ್ರೆಸ್ನವ್ರು ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ, ಎಷ್ಟು ಜನ ಜೆಡಿಎಸ್ ಸರ್ಕಾರ ರಾಜೀನಾಮೆ ಕೊಡ್ತಾರೆ ಅಂತ. ನೀವು ಪ್ರಶ್ನೆಗಳನ್ನ ಸಿದ್ದರಾಮಯ್ಯನವ್ರಿಗೋ, ಪರಮೇಶ್ವರ್ಗೋ, MB ಪಾಟೀಲ್ಗೋ, ಕುಮಾರಸ್ವಾಮಿ ಅವ್ರಿಗೆ ಕೇಳಿ. ಅಲ್ಲ, ಯಾಕೆಂದ್ರೆ ಈಶ್ವರಪ್ಪರೇ, ಈಗ ಅಮಿತ್ ಶಾ ಅವರು ಲಾಸ್ಟ್ ಟೈಮ್ ಯಲಹಂಕದಲ್ಲಿ ಮೀಟಿಂಗ್ ಮಾಡಿದಂತ ಟೈಮಲ್ಲಿ ಯಾರು ಬರ್ತಾರೆ ಅವ್ರನ್ನ ಸಜ್ಜಾಗಿಟ್ಕೊಳ್ಳಿ, ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಮೈತ್ರಿ ಸರ್ಕಾರವನ್ನ ಕೆಡವಬಹುದು ಆರಾಮಾಗಿ, ನಂತರ ಬಿಜೆಪಿ ಸರ್ಕಾರವನ್ನ ಮಾಡಬಹುದು ಅಂತ ಒಂದು ಸೂಕ್ಷ್ಮ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಕೆಲಸ ನಡೀತಾ ಇದೆ ಬಿಜೆಪಿನಲ್ಲಿ. ನಾನು ಹೇಳ್ತೀನಲ್ಲ, ಅವರೇ ಬಡ್ದಾಡ್ಕೊಂಡು ಅವರಲ್ಲೇ ಅಸಮಾಧಾನ ಇಲ್ಲ ಅಂತ ರಾಜೀನಾಮೆ ಕೊಟ್ಕೊಂಡು ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವ್ ಯಾಕ್ರಿ ತಲೆ ಹಾಕೋಣ? ಅಮಿತ್ ಶಾ ಏನ್ ಹೇಳಿದ್ರು, 25 ಸೀಟ್ನ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯಲ್ಲಿ ಗೆಲ್ರಿ, ಅದೇ ತಾನಾಗಿ ಸರ್ಕಾರ ನಿಮ್ಮದು ಬರುತ್ತೆ ಅನ್ನಂತ ಭಾಷೆ ಹೇಳಿದ್ರು. ಹೌದವ್ರು, ಇದ್ರಾಗೇನು ಅನುಮಾನ ಇಲ್ಲ. ರಾಜ್ಯ ಜನ ಬಿಜೆಪಿ ಜೊತೆ ಬರ್ತಾರೆ ಅಂತ ಅಂದಾಗ ಕಾಂಗ್ರೆಸ್ ಜನ ಏನ್ ಮಾಡ್ತಾರೆ, ಜೆಡಿಎಸ್ ಕಾಂಗ್ರೆಸ್ನವರು ವಿಧಿ ಇಲ್ಲದೆ ಅವ್ರ ಅಸಮಾಧಾನ ಹೊರಗಾಗ್ತಾರೆ, ರಾಜೀನಾಮೆ ಕೊಡ್ತಾರೆ, ಬಿಜೆಪಿ ಬರ್ತಾರೆ. ನಾವು ಯಾರ ಹತ್ರ ಮಾತುಕತೆ ನಡೆಸಿಲ್ಲ, ನಾವು ನೇರ ಜನಗಳತ್ತ ಹೋಗ್ತಾ ಇದೀವಿ. MP ಸ್ಥಾನವನ್ನು ಅತಿ ಹೆಚ್ಚು ಕೊಡಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಿ ಅಂತ ಪ್ರಯತ್ನ ಈ ಕಡೆ ನಡೆಸ್ತಾ ಇದೀವಿ. ಅವರಲ್ಲಾದಂತ ಅಸಮಾಧಾನದಿಂದ ಅವರು ಬಡದಾಟ ಮಾಡಿಕೊಂಡು ರಾಜೀನಾಮೆ ಕೊಟ್ಕೊಂಡು ಹೋಗ್ತಾರೆ. ಅಲ್ಲ, ನೀವು ಸಂಬಂಧ ಇಲ್ಲ. ರಾಯಚೂರಿನಲ್ಲಿ ದೇವದುರ್ಗದ ಏನು ಐಬಿನಲ್ಲಿ ಆಗಿದ್ದು ಮಾತುಕತೆ ಸುಳ್ಳು ಹಾಗಾದ್ರೆ, ಯಡಿಯೂರಪ್ಪನವ್ರ ಆಡಿಯೋ ಸುಳ್ಳ, ಅವರು ಸಂಪರ್ಕ ಮಾಡಿರೋದು ಸುಳ್ಳು ಹಾಗಿದ್ರೆ ಮತ್ತೇನು ನಾವು ಹೋಗ್ತಿಲ್ಲ ಅಂತಂದವ್ರು ಯಾಕೆ ಮಾಡಬೇಕು ನಾಗನಗೌಡರ ಮಗನಿಗೆ? ನೋಡಿ, ನಾನು ಅದಕ್ಕೆ ಹೇಳ್ತಾ ಇದ್ದು, ಅದಕ್ಕೆ ತೀರ್ಮಾನ ಆಗ್ಬೇಕಾದ್ರೆ SIT ಮುಖಾಂತರ ಈಗಾಗಲೇ ರಾಜ್ಯ ಸರ್ಕಾರ ತನಿಖೆ ಮಾಡ್ತೀವಿ ಅಂತ ನಾವ್ ಹೇಳಿದ್ವಿ. ಸದನ ಸಮಿತಿ ಮಾಡಿ ಕೇಳಿ ಪೂರ ಆಯ್ತಲ್ಲ. ನಿಮ್ ಪ್ರಶ್ನೆ ಕೇಳಿದ್ರಲ್ಲ, ನಿಮ್ ಪ್ರಶ್ನೆ ಕೇಳಾಯ್ತಾ? ನನ್ ಉತ್ತರ ಕೊಟ್ಟು, ನನ್ನ ಉತ್ತರ ಕೇಳಕ್ ಬಿಡಿ, ಆಮೇಲೆ ಪ್ರಶ್ನೆ ಕೇಳಿ. ಹೇಳಿ. ಈಗ ನಾವು ಸದನದಲ್ಲೇ ಹೇಳಿದ್ವಿ, ಸದನ ಸಮಿತಿ ಮಾಡಿ ನ್ಯಾಯಾಂಗ ತನಿಖೆ ಮಾಡಿ ಬಯಲು ಬರುತ್ತೆ, ಹೊರಗಡೆ ಬರುತ್ತೆ ಅಂತ. ಆದ್ರೆ ಅವ್ರು ಮಾಡ್ಲಿಲ್ಲ, SIT ಕೊಟ್ಟಿದ್ದಾರೆ. SIT ರಿಪೋರ್ಟ್ ಬರ್ಲಿ, ಆಮೇಲೆ ಹೇಳ್ತೀನಿ ನಾನು ಏನಾಗುತ್ತೆ ಅಂತ. ಓಕೆ, ಎಷ್ಟು ಜನ ಇದ್ದಾರೆ ಕೈ ಶಾಸಕರು ನಿಮ್ಮ ತೆಕ್ಕೆನಲ್ಲಿ? ಎಷ್ಟು ಜನ ಇದ್ದಾರೆ ಆಗಿದ್ರಿ? ಈಗ ನಮ್ಮ ಹತ್ರ ಒಬ್ರು ಇಲ್ಲ. ಕಾಂಗ್ರೆಸ್ನ ಮಾನ್ಯ ಸಿದ್ದರಾಮಯ್ಯ ಸಾಮಾನ್ಯ ಸಮಿತಿ ಅಧ್ಯಕ್ಷರು ಅವ್ರಿಗೆ ಕೇಳ್ರಿ, ಅದೇ ರೀತಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವ್ರಿಗೆ ಕೇಳ್ರಿ, ಕಾಂಗ್ರೆಸ್ JDS ನವರು ಅವ್ರಿಗೆ ಕೇಳ್ಕೊಳ್ಳಿ, ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ. ಬಿಜೆಪಿ ಸಂಪರ್ಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತ? ನಮ್ಮ ಹತ್ರ ಒಬ್ರು ಇಲ್ಲ. ಉಮೇಶ್ ಯಾದವ್ ಬಂದಿದಾರಲ್ಲ, ಒಬ್ಬರಾದ್ರಲ್ಲ. ಈಗ ಕಾಂಗ್ರೆಸ್ JDS ನವರು ಒಬ್ರು ಇಲ್ಲ. ಅವ್ರವ್ರ ಅಸಮಾಧಾನ ಇದೆ. ಅವ್ರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ರಾಜೀನಾಮೆ ಕೊಟ್ಟರು ಅಂತ ಬಿಜೆಪಿ ಜೊತೆ ಸಂಪರ್ಕ ಇದ್ರು ಅಂತಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತು, ಇಂಟೆಲಿಜೆನ್ಸಿ ಅವ್ರ ಹತ್ರ ಇದೆ, ಸರ್ಕಾರದ ಹತ್ರ. ಅವ್ರಿಗೆ ಗೊತ್ತು ಕಾಂಗ್ರೆಸ್ JDS ನವರು ಎಷ್ಟು ಜನ ರಾಜೀನಾಮೆ ಕೊಡಬಹುದು ಅಂತ. ಅವ್ರಿಗೆ ಆ ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಂಡು ಆ ಉತ್ತರ ನನಗೂ ತಿಳಿಸಿ, ನಾನು ತಿಳ್ಕೊತೀನಿ. ಓಕೆ, ಧನ್ಯವಾದ ಈಶ್ವರಪ್ಪರೇ, TV5 ಜೊತೆ ಮಾತಾಡೋದಕ್ಕೆ.